ದರ್ಶನ್ ಕೇಸ್ನಲ್ಲಿ ಪ್ರಭಾವಿಗಳ ಎಂಟ್ರಿ, ಎಸ್ಪಿಪಿಯನ್ನ ಚೇಂಜ್ ಮಾಡಿ ಅಂದ್ರ ರಾಜಕಾರಣಿಗಳು. ರಿಪಬ್ಲಿಕ್ ಕನ್ನಡಗೆ ಉನ್ನತ ಮೂಲಗಳ ಮಾಹಿತಿ. ವಿವಾದ ದರ್ಶನನ ಮತ್ತಷ್ಟು ಕರಾಳತೆ. ಕೇಸ್ನಲ್ಲಿ ತನ್ನ ಹೆಸರು ಬಾರದಂತೆ ಸೂಚಿಸಿದ್ದ ನಟ ಪ್ರದೋಷ್ಗೆ 30 ಲಕ್ಷ ಹಣ ನೀಡಿದ್ದೇನೆ ಎಂದ ಆರೋಪಿ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಟೆನ್ಷನ್. ಮೈಸೂರಲ್ಲಿ ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರು. ಸ್ಯಾಂಡಲ್ವುಡ್ನಿಂದ ಹೆಚ್ಚಾಯಿತು ಬ್ಯಾನ್ ಕೂಗು. ಸಿನಿಮಾ ಸ್ಟೈಲ್ನಲ್ಲಿ ಬಾಲಕನ ಕಿಡ್ನಾಪ್. ಲೊಕೇಶನ್ ಟ್ರೇಸ್ ಮಾಡಿ ಪೊಲೀಸರ ಆಪರೇಷನ್. 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಭೂಪ ಅಂದರ್. ದಾವಣಗೆರೆ ಹೆದ್ದಾರಿಯಲ್ಲಿನ ಭೀಕರ ಅಪಘಾತ. ಓಮಿನಿ ಆಕ್ಸೆಲ್ ಕಟ್ ಆಗಿ ಅನಾಹುತ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ 7 ಮಂದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಭಾವಿಗಳ ಎಂಟ್ರಿ ಆಯ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದರ್ಶನ್ ಬಚಾವ್ ಮಾಡೋದಕ್ಕೆ ನಡೀತಾ ಇದೆಯಾ ಸ್ಕೆಚ್? ಸದ್ದಿಲ್ಲದೆ ಕೇಸ್ನಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು ಯಾರು? ಎಸ್ಪಿಪಿ ಬದಲಾವಣೆಗೆ. ಎಸ್ಪಿಪಿ ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅವರ ಬದಲಾವಣೆ ಆಗಬೇಕು ಅಂತ ಸರ್ಕಾರಕ್ಕೆ ಪ್ರಭಾವಿಗಳೇ ಒತ್ತಡ ಹಾಕ್ತಿದ್ದಾರಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಕನ್ನಡಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಕೊಲೆ ಆದಾಗಲೇ ದರ್ಶನ್ 2 ಪ್ರಭಾವಿ ಸಚಿವರಿಗೆ, 2 ಶಾಸಕರಿಗೆ ಕರೆ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಎಷ್ಟೇ ಒತ್ತಡ ಹಾಕಿದ್ರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಅಧಿಕಾರಿಗಳು ಬಿಡ್ಲಿಲ್ಲ. ಪೊಲೀಸ್ ಕಡಕ್ ಪ್ರಾಮಾಣಿಕ ಅಧಿಕಾರಿಗಳು ದರ್ಶನ್ ಅವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ರು. ಆ ನಂತರ ಆಗಿರುವಂತಹ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇಷ್ಟೆಲ್ಲ ಪ್ರಕರಣದ ತೀವ್ರತೆ ಹೆಚ್ಚಾಗ್ತಾ ಇರುವ ಹೊತ್ತಿಗೆ ಮತ್ತೆ ಪ್ರಭಾವಿಗಳು ಎಂಟ್ರಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಆರೋಪಿ ನಟನ ಆಪ್ತ ರಾಜಕಾರಣಿಗಳಿಂದ ಒತ್ತಡ ಹಾಕಲಾಗ್ತಾ ಇದೆಯಂತೆ ಸರ್ಕಾರದ ಮೇಲೆ. ದಕ್ಷ ಅಧಿಕಾರಿ ಪ್ರಸನ್ನ ಕುಮಾರ್ ಬೇಡ ಅಂತ ಪಟ್ಟು ಹಿಡಿದಿದ್ದಾರಂತೆ. ದರ್ಶನ್ ನನ್ನ ಪೊಲೀಸ್ ಕಸ್ಟಡಿಯಿಂದ ಬಿಡಿಸೋದಕ್ಕೆ ನಾನಾ ರೀತಿಯ ಕಸರತ್ತುಗಳು ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಆರೋಪಿ ನಟನ ಆಪ್ತ ರಾಜಕಾರಣಿಗಳಂತೆ. ಯಾರವರು ಆಪ್ತ ರಾಜಕಾರಣಿಗಳು ಅನ್ನೋದು ಪ್ರಶ್ನೆ. ಇದೇ ಕಾರಣಕ್ಕೆ ನಟ ದರ್ಶನ್ ಅವರು ಕೂಡ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಿದ್ರು ಅನ್ನುವಂಥ ಗಂಭೀರ ಆರೋಪ. ಯಾರು ಕೂಡ ನನ್ನನ್ನೇನು ಮಾಡೋಕ್ಕಾಗಲ್ಲ, ಪ್ರಭಾವಿಗಳ ಪರಿಚಯ ಇದೆ, ಅವ್ರ ಹತ್ರ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥ ಅಹಂ ಇತ್ತು ಅನ್ನುವಂಥ ವಿಚಾರ ಅವರು ಆಪ್ತರೇ ಹೇಳ್ಕೊಳ್ತಿದ್ದಾರೆ. ಈಗ ಕಿಡ್ನಾಪ್ ಮತ್ತು ಕೊಲೆ, ಸಾಕ್ಷ್ಯಾಧಾರ ನಾಶ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಈ ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವ ನಿಟ್ಟಿನಲ್ಲಿ ಈಗ ಸರ್ಕಾರದ ಮೇಲೆ ಒತ್ತಡ. ಪ್ರಭಾವಿಗಳಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಚೇಂಜ್ ಆಗಬೇಕು ಅಂತ. ರೇಣುಕಾ ಕೊಲೆ ಕೇಸ್ನಲ್ಲಿ ಸತ್ಯ ಕಕ್ಕಿದ್ದಾರೆ ದರ್ಶನ್. ವಿಚಾರಣೆಯಲ್ಲಿ ಆರೋಪಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೊಲೆ ಆಗಿರುವ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ಎಲ್ಲಿಯೂ ನನ್ನ ಹೆಸರು ಬರಬಾರದು ಅಂತ ಹೇಳಿದ್ರಂತೆ ನಟ ದರ್ಶನ್. ಪೊಲೀಸ್ ವಿಚಾರಣೆಯ ವೇಳೆ ಸತ್ಯ ಹೇಳಿದ್ದಾರೆ ದರ್ಶನ್. ಪೊಲೀಸ್ ಶವ ಸಾಗಿಸಿದವರಿಗೆ ಹಣ ಕೊಡೋದಕ್ಕೆ ಮುಂದಾಗಿದ್ರು, ರೆಡಿ ಆಗಿದ್ರು ಅನ್ನುವಂತಹ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಪ್ರದೋಷ್ಗೆ 30 ಲಕ್ಷ ಹಣ ಕೊಟ್ಟ ಬಗ್ಗೆ ಸ್ವತಃ ದರ್ಶನ್ನೇ ಒಪ್ಪಿಕೊಂಡಿದ್ದಾರೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ. ಹೌದು, ಕೊಲೆ ಮುಚ್ಚಾಕುವಂತ ಪ್ರಯತ್ನ ನನ್ನಿಂದ ಆಗಿದೆ, ಮೃತದೇಹ ವಿಲೇವಾರಿಗೆ 30 ಲಕ್ಷ ಕೊಡೋದಕ್ಕೆ ರೆಡಿ ಆಗಿದೆ, ಪೊಲೀಸರಿಗೂ ಕೂಡ ಹಣದ ಪ್ರಭಾವ ಬೀರಿ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಎಲ್ಲಾ ರೀತಿಯಲ್ಲೂ ಕೂಡ ನಟ ದರ್ಶನ್ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಸ್ವತಃ ದರ್ಶನ್ನೇ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ. ಅವರ ಹೇಳಿಕೆ ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆ ದಾಖಲಾಗಿದೆ. ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಸ್ಥಳ ಮಹಜರಾಯಿತು, ಸಾಕ್ಷ್ಯಾಧಾರಗಳನ್ನು ಕಲೆ ಮಾಡಲಾಯಿತು, ಬಟ್ಟೆ ಮತ್ತು ಶೂ ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾಯಿತು. ಈಗ ಅವರ ಸ್ವ ಇಚ್ಛಾ ಹೇಳಿಕೆ ಕೂಡ ದಾಖಲಾಗಿದೆ. ಹೌದು, ಮೃತದೇಹ ವಿಲೇವಾರಿಗೆ ನಾನು ದುಡ್ಡು ಕೊಟ್ಟಿದ್ದು ಹೌದು,
ಅದೆಲ್ಲದಕ್ಕೂ ಕೂಡ ಪ್ಲಾನ್ ಮಾಡಿದ್ದು ನಾನೇ ಅನ್ನುವಂತಹ ವಿಚಾರವನ್ನ ನಟ ದರ್ಶನ್ ಪೊಲೀಸರ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾರಂತೆ. ರೇಣುಕಾಸ್ವಾಮಿ ಸಾವಿಗೆ ನಿಖರ ಕಾರಣ ಬಯಲಾಗಿದೆ.